ಮಾಜಿ ಶಾಸಕ ದಿವಂಗತ ಉಮೇಶ್ ಭಟ್ ಅವರ ಪುಣ್ಯತಿಥಿಯ ಪ್ರಯುಕ್ತ ಉಮೇಶ್ ಭಟ್ ಅಭಿಮಾನಿ ಬಳಗದ ವತಿಯಿಂದ ಯಲ್ಲಾಪುರ ಪಟ್ಟಣದ ನಾಯಕನಕೆರೆ ರಾಘವೇಂದ್ರ ಹಿರಿಯ ನಾಗರಿಕರ ವಸತಿ ಗೃಹದಲ್ಲಿ ನುಡಿನಮನ ಸಲ್ಲಿಸಲಾಯಿತು. ಉಮೇಶ್ ಭಟ್ ಅವರ ಸ್ಮರಣಾರ್ಥ ಹಿರಿಯ ನಾಗರಿಕರ ವಸತಿ ಗೃಹಕ್ಕೆ ಬಳಗದಿಂದ ಟೇಬಲ್ ಅನ್ನ ಕೊಡುಗೆಯಾಗಿ ನೀಡಲಾಯಿತು. ಟಿಎಂಎಸ್ನ ನಿವೃತ್ತ ಮುಖ್ಯ ಕಾರ್ಯನಿರ್ವಾಹಕ ಸಿಎಸ್ ಹೆಗಡೆ ಮಾತನಾಡಿ, ಉಮೇಶ್ ಭಟ್ ಅವರ ಶೈಕ್ಷಣಿಕ ಸಾಮಾಜಿಕ ಸೇವೆ ಅನುಕರಣೀಯ ಎಂದರು. ಉಮೇಶ್ ಭಟ್ರನ್ನು ನಾವು ಎಂದಿಗೂ ಮರೆಯಬಾರದು. ಅವರು ಒಂದು ಶಾಸಕರಾದ ನಂತರ ಒಂದು ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಬೇಕು ಅನ್ನುವಂಥ ಭಾವನೆಯಿಂದ ಯಲ್ಲಾಪುರದಲ್ಲಿ ವಿಶ್ವದರ್ಶನ ಸಂಸ್ಥೆ ಹಾಗೂ ಇಡಗುಂದಿಯಲ್ಲಿ ಒಂದು ಪ್ರೌಢಶಾಲೆ ಹಾಗೂ ಅಂಕೋಲಾದಲ್ಲಿ ಒಂದು ನರ್ಸರಿ ಸ್ಕೂಲನ್ನು ಭಾಳ ಅತ್ಯುತ್ತಮವಾಗಿ ಕಟ್ಟಲು ನರ್ಸಿಂಗ್ ಈ ಸಂಸ್ಥೆಗೆ ಅವರು ಏನೇನು ಬೇಕಾದನ್ನೆಲ್ಲ ಆ ಹಂತದಲ್ಲಿ ಅವರು ಪ್ರಯತ್ನ ಮಾಡಿದ್ರು. ಇವತ್ತು ಅಲ್ಲಿ ಯರಕಲಬೈಲಲ್ಲಿ 5 ಎಕರೆ ಜಾಗದಲ್ಲಿ ಹಾಸ್ಟೆಲ್ ನಡೀತಾ ಇದ್ರೆ ಅದಕ್ಕೆ ಉಮೇಶ್ ಭಟ್ರ ಒಂದು ಪ್ರಯತ್ನನೇ ಕಾರಣ. ಆ ಜಾಗ ಸಿಗಲಿಕ್ಕೆ ಭಾಳಷ್ಟು ಪ್ರಯತ್ನ ಮಾಡಿದ್ರು. ನಮ್ಮ TMSಗೆ ನಾವು ಯಾವಾಗೂ ಬರೀಬಾರ್ದು. TMSನವರು ನಮಗೆ ಎಂಥ ಕ್ರೂಷಿಯಲ್ ಸಂದರ್ಭದಲ್ಲಿ ಯಲ್ಲಾಪುರ APMC ಜಾಗದಲ್ಲಿ APMC ಒಳಗೆ ಪೊಲೀಸ್ ಸ್ಟೇಷನ್ ಇತ್ತು. ಆ ಜಾಗ ತಗೊಳ್ಬೇಕಾದ್ರೆ ನಮ್ಮ ಹಿಂದಿನ ಅಧ್ಯಕ್ಷರಾದ ಆರಣ್ಯ ಅಂಗಡಿಯವರು. ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಕಾರ್ಯದರ್ಶಿ ಪ್ರಭಾವತಿ ಗೋವಿ ಮಾತನಾಡಿ, ಸಮಾಜದಲ್ಲಿ ಬಡ ಮಧ್ಯಮ ವರ್ಗದವರ ಶಿಕ್ಷಣಕ್ಕೆ ಉಮೇಶ್ ಭಟ್ ಅವರು ನೀಡಿದ ಕೊಡುಗೆ ಅವಿಸ್ಮರಣೀಯವಾಗಿದೆ ಎಂದರು. ಯಾಕಂದ್ರೆ ಅವರು ಹಾಗೆ ಇದ್ರು, ಅವ್ರ ಕಾರ್ಯ ಈ ಮುಖಾಂತರ ಇವರು ನಿರ್ವಹಿಸುತ್ತಿದ್ದಾರೆ. ಹಾಗೆ ಮತ್ತೆ ಇಲ್ಲಿ ಸೇರಿದಂತ ಎಲ್ಲ ಕೊಡುಗೆ ನೀಡಿದ ದಾನಿಗಳಿಗೂ ಒಂದು ಧನ್ಯವಾದಗಳನ್ನು ಅಭಿನಂದಿಸಲೇಬೇಕು. ಹಾಗೆ ಇಲ್ಲಿ ತಾಯಂದಿರು ತಮ್ಮ ಮಕ್ಕಳನ್ನು ಬಿಟ್ಟು ಅನಿವಾರ್ಯ ಕಾಲದಿಂದ ಬಂದಿದ್ದಾರೆ. ಇಲ್ಲಿ ಚೆನ್ನಾಗಿ ಅವ್ರು ನೋಡ್ಕೊಂಡಿದ್ರೆ ಇಲ್ಲಿವರು ವ್ಯವಸ್ಥಾಪಕರು ಎಲ್ಲರೂ ಅವ್ರನ್ನ ಸ್ವಲ್ಪ ಕಾಳಜಿ ತೋರಿದ್ರೆ ಯಾರಿಗೂ ಮನುಷ್ಯನಿಗೆ ನೆಮ್ಮದಿಯಿಂದ ಬದುಕಲು ಸಾಧ್ಯವಾಗಿಸುವಂಥ ವಾತಾವರಣ ನಿರ್ಮಿಸುವ ಮೂಲಕ ಉಮೇಶ್ ಭಟ್ಟರ ಔದಾರ್ಯಕ್ಕೆ ಅವರ ಸೇವೆಗೆ ಸಂಘ ಗೌರವ ಅಂತ ಹೇಳ್ತೀನಿ. ಇಲ್ಲಿ ಮತ್ತು ಎಲ್ಲ ಸರಿ ಇದ್ದ ಮಕ್ಕಳನ್ನೇ ನೋಡೋದು ಕಷ್ಟ ಆಗ್ತಿರ್ತದೆ. ಆದರೆ ಹಿಂಗೆ ಅಂಗವಿಕಲ್ಯ ಮತ್ತು ಬುದ್ಧಿಮಾಂದ್ಯ ಇದ್ದ ಮಕ್ಕಳನ್ನು ಸಂಭಾಳಿಸೋದು ಕಷ್ಟ. ಆದರೆ ಅವ್ರಿಗೆ ದೇವರು ಇದ್ದಂಗೆ ಅಂತ ಹೇಳ್ತಾರೆ. ಅದಕ್ಕೆ ದೇವರನ್ನು ನಾವು ಹೆಂಗೆ ಮನಸ್ಸಿನಲ್ಲಿ ಪೂಜಿಸಿ ಅವ್ರಿಗೆ ಯಾವುದೇ ಇದನ್ನು ಮಾಡ್ಲಾರ್ದಂಗೆ ಗೌರವಿಸ್ತೇವೆ, ಅದೇ ರೀತಿ ಅವರನ್ನು ಗೌರವಿತ ಕಂಡು ಅವರಿಗೆ ಒಂದು ನೆಮ್ಮದಿ ವಾತಾವರಣ ಕೊಡುವ ಮೂಲಕ ಉಮೇಶ್ ಭಟ್ಟರ ಆತ್ಮಕ್ಕೆ ಶಾಂತಿ ಸಿಗುವಂತಾಗಲಿ ಅಂತ ಹೇಳಿ ನನ್ನ ಮಾತು. ದಿವಂಗತ ಉಮೇಶ್ ಭಟ್ ಅಭಿಮಾನಿ ಬಳಗದ ಮುಖ್ಯಸ್ಥ ವೇಣುಗೋಪಾಲ್ ಮದ್ಗುಣಿ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಶಿಕ್ಷಣ ವ್ಯಾಪಾರೀಕರಣ ಆಗುತ್ತಿರುವ ಸಂದರ್ಭದಲ್ಲಿ ಉಮೇಶ್ ಭಟ್ ಅವರು ಬಡ ಮಕ್ಕಳ ಶಿಕ್ಷಣದ ಸಲುವಾಗಿ ಶಿಕ್ಷಣ ಸಂಸ್ಥೆ ಕಟ್ಟಿ ಬೆಳೆಸಿ ಸಾವಿರಾರು ಮಕ್ಕಳ ಭವಿಷ್ಯದ ಬೆಳಕಾಗಿದ್ರು. ಅವರ ಸಾಮಾಜಿಕ ಕಳಕಳಿ ಮಾದರಿಯಾಗಿದೆ. ಒಡನಾಡಿಗಳು ಅಭಿಮಾನಿಗಳು ಸೇರಿ ಸಾಮಾಜಿಕ ಕಾರ್ಯದಲ್ಲಿ ತೊಡಗಿಕೊಂಡು ಅವರನ್ನ ಸ್ಮರಿಸುತ್ತಿದ್ದೇವೆ ಎಂದರು. ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಸುಬ್ರಾಯ್ ಬಿದ್ರಮನೆ ಪ್ರಾಸ್ತಾವಿಕ ಮಾತನಾಡಿ, ಉಮೇಶ್ ಭಟ್ ಅವರ ಅಭಿಮಾನಿ ಬಳಗ ಅವರ ಸ್ಮರಣೆಯ ಮೂಲಕ ಹೊಸ ಪೀಳಿಗೆಗೆ ಉಮೇಶ್ ಭಟ್ ಅವರನ್ನ ಪರಿಚಯಿಸುವ ಕಾರ್ಯ ಮಾಡುತ್ತಿರುವುದು ಅನುಕರಣೀಯ ಎಂದರು. ರಾಘವೇಂದ್ರ ವೃದ್ಧಾಶ್ರಮದ ಮುಖ್ಯಸ್ಥ ಚಂದ್ರಪ್ಪ ಅಣ್ಣೇರ, ಪ್ರಮುಖರಾದ ND ಹೆಬ್ಬಾರ್, ಶ್ರೀಪತಿ ಭಟ್, ನಾಗೇಂದ್ರ ಯಲ್ಲಾಪುರ, ವಿನಾಯಕ್ ಹೆಬ್ಬಾರ್, ಜಯರಾಜ್ ಗೋವಿ ಭಾಗವಹಿಸಿದ್ರು. ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಶ್ರೀಧರ್ ಅಣ್ಣಲಗಾರ್ ನಿರೂಪಿಸಿ ವಂದಿಸಿದ್ರು.